ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಿ? ನಾನು ಆರಾಮು. ಏನಂದರೆ ಅಮ್ಮಗೆ ಅಡ್ಮಿಟ್ ಮಾಡಿದ್ವಿ ಸ್ಪರ್ಶ ಹಾಸ್ಪಿಟಲ್ಗೆ. ಯಾಕಂದ್ರೆ ಕಾಲಿಂದು ನೀ ರಿಪ್ಲೇಸ್ಮೆಂಟ್ದು ಸರ್ಜರಿ ಇತ್ತು. ಅದಕ್ಕೆ ಒನ್ ಡೇ ಮುಂಚೆನೇ ಅಡ್ಮಿಟ್ ಮಾಡಿಸಿದ್ರು. ನಾನೇ ಇದ್ದೆ ಹಾಸ್ಪಿಟಲ್ನ 3 ದಿನ, ಸ್ಪರ್ಶ ಹಾಸ್ಪಿಟಲು. ಆವಾಗ ಅಡ್ಮಿಟ್ ಮಾಡಿದಾಗಿಂದ ವಿಡಿಯೋ ಮಾಡ್ಕೊಂಡಿದ್ದೆ. ಆಪ್ರೇಷನ್ ನೆಕ್ಸ್ಟ್ ಡೇ ಬೆಳಗ್ಗೆ 8 ಗಂಟೆಗೆ ಆಪ್ರೇಷನ್ಗೆ ಕರ್ಕೊಂಡು ಹೋದರು. ನಾವು ಒಂದು 2.5 ಅವರ್ಸು ಒಳಗಡೆ ಆಪ್ರೇಷನ್ ಥಿಯೇಟ್ರ್ನಾಗೆ ಇದ್ರು. ಒಳಗಡೆ ನಾವು ಹೊರಗಡೆ ಎಲ್ಲ ನೋಡ್ಕೊಂತ ಕೂತಿದ್ವಿ. ಎಷ್ಟು ಜನ ಏಜ್ ಆದವರೆಲ್ಲ ಮಂಡಿ ನೋವು ಆಪ್ರೇಷನ್ಗೆ ತುಂಬ ಜನ ಮಕ್ಕಳೂ ಬಂದಿದ್ರು. ಅದೇನು ಅಂದರೆ ಆಕ್ಸಿಡೆಂಟ್ ಆಗಿದ್ರೆ ಮಾಡಿದ್ರೆ ಆ ಥರ ಎಲ್ಲ ಅದೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಹಾಸ್ಪಿಟಲ್ನಾಗ ಒಂಥರ ಅಲ್ಲಿದ್ದ ಲೈಫೇ ಒಂಥರ ಏನಂದರೆ ಅಪ್ಪ ದಿನ ಈ ಥರ ಪೇಷಂಟಲ್ಲ ಅಂತ ಅಂದ್ಕೊತಿದ್ವಿ. ಆಮೇಲೆ ಆಪ್ರೇಷನ್ ಆದಮೇಲೆ ಎಲ್ಲ ನಾರ್ಮಲಾಗಿ ಆಯಿತು. ಇದಕ್ಕೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಆರಾಮಾಗೇ ಇದ್ದರು. ವಾಕರ್ ಹಿಡ್ಕೊಂಡು ಓಡಾಡಬೇಕು. ಇಲ್ಲಿ ಚುರ್ಮುರಿ ಸುಸ್ಲಾ ಮಾಡತ್ತೀವಿ. ಚುರ್ಮುರಿ ತರಿಸಿಟ್ಟದ ಸುಸ್ಲಾ ಮಾಡತ್ತದ. ಯಾಕಂದ್ರೆ ಈಗ ನಮ್ಮ ದೊಡ್ಡಮ್ಮನ ಮಗಳು ಬರ್ತೀನಿ ಅಂದಾಳ ಅಕ್ಕ. ನಮ್ಮ ಮಮ್ಮಿ ಬಂದಾರ, ಅದಕ್ಕೆ ಅಕ್ಕ ಬರ್ತೀನಿ ಅಂದಾಳ ಭೇಟಿ ಆಗ್ಲಕ್ಕ. ಅದಕ್ಕೆ ಚುರ್ಮುರಿ ಸುಸ್ಲಾ ಮಾಡಾಕತ್ತೀವಿ. ಇದು ಚುರ್ಮುರಿ ತೊಯ್ಸಿಟ್ಟದ. ಇದು ಎಣ್ಣೆ, ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಟೊಮಾಟೊ, ಶೇಂಗಾ. ನಾವು ಮೇನ್ ಶೇಂಗಾ ಬೇಕು. ಶೇಂಗಾ, ಚುರ್ಮುರಿ ಸುಸ್ಲಾ ಮಾಡಾಕತ್ತೀವಿ. ಅಕ್ಕ ಬರ್ತೀನಿ ಅಂದಾಳಲ್ಲ ಅಕ್ಕ. ಯಾಕಂದ್ರೆ ಅವಾಗ ನೀ ರಿಪ್ಲೇಸ್ಮೆಂಟ್ದು ಆಪ್ರೇಷನ್ ಆಯಿತು ಮೊನ್ನೆ. ಅದಕ್ಕೆ ಈಗ ಹೆಂಗೆ ಆರಾಮ್ ಮಾತಾಡ್ಸಕ್ಕಂತ ಬರತ್ತಾರ. ಅವಾಗ ಹೆಂಗದ ಅಂತಿತ್ತು ಕೇಳ್ತೀನಿ. ಹೆಂಗದವ ಈ ಕಾಲ? ಚಲೋ ಅದಾರ. ಈಗ ಎಕ್ಸಸೈಸ್ ಅದು ಮಾಡ್ಸತ್ತಾರ. ಸೊ ಹಾಗಾಗಿ ವಾಕರ್ ಹಿಡ್ಕೊಂಡು ನಡೀತಾಳ. ಈಗ ಅವ ಮೊನ್ನೆಕ್ಕಿಂತ ಈಗ ಕಡಿಮೆ ಆಗ್ಯದಲ್ಲ. ನೋವು ಕಡಿಮೆ ಆಗ್ಯದ. ಅದಕ್ಕೆ ಕೇಳಿದೆ. ಇದು ಅರಿಶಿನ ಉಪ್ಪು ಹಾಕೀನಿ. ಅರಿಶಿನ ಉಪ್ಪು ಹಾಕಿದ. ಇದು ಕೂಡ ಹಿಡಿಯೋದು. ಈಗ ಮೇನ್ ಅಂದ್ರೆ ಏನು ಹಾಕ್ತೀನಿ ನೋಡ್ರಿ. ಈಗ ಹಾಲು. ಇದು ಹಾಲು ಹಾಕಿ ಇದಕ್ಕೆ ಪುಟಾಣಿ ಹಿಟ್ಟು ಬೇಕು. ಚಲೋ ಆಗ್ತದೆ. ಈ ಕಡೆ ರಾಯಚೂರು ಕಡೆ ಎಲ್ಲ ಮಾಡ್ತಾರೆ. ಅದನ್ನ ನೋಡ್ಕೊಂಡೆ ಮಾಡೋದು. ಇಲ್ಲಿ ಗುಲ್ಬರ್ಗ ಸೈಡ್ ಹಾಗೇನು ಹಾಲು ಹಾಕಿ ಮಾಡಂಗಿಲ್ಲ. ಈಗೆಲ್ಲ ಇದು ಟೇಸ್ಟೇ ಬೇರೆ ಹಾಲು ಹಾಕಿ ಮಾಡಿದ್ದು. ಆಮೇಲೆ ಇದಕ್ಕೆ ಉಪ್ಪು ಅದು ಹಾಕಿ, ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ ಅದಕ್ಕೆ ಸ್ವಲ್ಪ ಒಣ ಖಾರ ಹಾಕ್ಕೊಂಡದು ಇದನ್ನ ಮ್ಯಾಗ ಹಾಕಿ ಕಲಸೋದು. ನಮ್ಮದು ಚುರ್ಮುರಿ ಸುಸ್ಲಾ ರೆಡಿ. ನನ್ನ ಫೇವ್ರೆಟ್. ನಂದಂತಲ್ಲ, ಎಲ್ಲ ನಮ್ಮ ಮನ್ಯಾಗ ಎಲ್ಲರಿಗೂ ಫೇವ್ರೆಟ್. ಅದಕ್ಕೆ ಅಕ್ಕ ಅವರೆಲ್ಲ ಬರ್ತಾರೆ, ಅವರಿಗೂ ಆಯಿತು. ಉಳಿದ್ರೆ ನಾವು ಎಲ್ಲರೂ ಇಷ್ಟು ತಿಂದ್ರೆ ಆಯ್ತು ಅಂತ ಜಾಸ್ತಿನೇ ಮಾಡಾಕತ್ತೀವಿ. ಈಗೂ ಸಂಜೆಗೆ 5:30 ಆಯ್ತಲ್ಲ. ಸ್ನ್ಯಾಕ್ಸ್ ಥರ ಊಟ ಇದೇ ಆಗ್ಬಿಡ್ತದೆ. ಮತ್ತೇನು ನಮ್ಗೆ ಉಳಿತಂದ್ರೆ ಇದಕ್ಕೆ ಪುಟಾಣಿ ಹಿಟ್ಟು ಹಾಕಬೇಕು. ಈ ಹಾಲು ಪುಟಾಣಿ ಹಿಟ್ಟು ಹಾಕಿದ್ರೆ ಮಸ್ತ್. ಹಾಕಿ ಜಾಸ್ತಿ ಹಾಕಿ. ಮತ್ತು ಖಾರ ಉಪ್ಪು ಅದೆಲ್ಲ ಬಾಯಿ ತುಂಬ ಇತ್ತಂದ್ರೆ ಏನು ಕೇಳ್ತೀರಿ? ಇದ್ರ ಮುಂದೆ ಬೇರೆ ಏನು ಬೇಡ ನೋಡಿ. ಈಗ ಕಲಿಸ್ಬಿಡೋದು. ಈ ಕಡೆ ರಾಯಚೂರು ಕಡೆ ಎಲ್ಲ ಮಂಡಕ್ಕಿ ಸುಸ್ಲಾ ಅಂತಾರಲ್ಲ. ಮಂಡಕ್ಕಿ ಸುಸ್ಲಾ. ನಾವೆಲ್ಲ ಚುರ್ಮುರಿ ಸುಸ್ಲಾ ಅಂತೀವಿ. ಮಂಡಕ್ಕಿ ಒಗ್ಗರಣೆ ಅಂತಾರೆ, ನಾವು ಚುರ್ಮುರಿ ಸುಸ್ಲಾ ಅಂತೀವಿ. ಮುಂಚೆ ಹಾಲು ಹಾಕ್ಲಾರ್ದೆ ಮಾಡ್ತಿದ್ವಿ. ಅದಕ್ಕೆ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಟೇಸ್ಟ್ಗೆ. ಒಂದ್ಸಲ ಮಾಡಿ ನೋಡ್ರಿ. ಹಾಲು ಹಾಕಿ ಪುಟಾಣಿ ಪೌಡ್ರ್ ಹಾಕ್ಬೇಕು ಮ್ಯಾಗ. ಮಸ್ತ್. ಇದ್ರ ಜೊತೆ ಜಾಸ್ತಿ ಒಗ್ಗರಣೆ ಬೇಕು. ಉಳ್ಳಾಗಡ್ಡಿದು, ಟೊಮಾಟೋದು ಜಾಸ್ತಿ ಒಗ್ಗರಣೆ ಬೇಕು. ಸ್ವಲ್ಪ ಇದನ್ನು ಎಣ್ಣೆನೂ ಬೇಕು ಇದಕ್ಕೆ. ಎಣ್ಣೆ ಸ್ವಲ್ಪ ಜಾಸ್ತಿ ಅಂದ್ರೆ ಪುಟಾಣಿ ಹಿಟ್ಟು ಹಿಡಿತದಲ್ಲ, ಆಮೇಲೆ ಎಣ್ಣೆ ಕಾಣಿಸಂಗಿಲ್ಲ. ನಮ್ದು ರೆಡಿ.